ಎಲೆ ಮಾನವ. ಪ್ರಕೃತಿಯಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಎಲೆಗಳೆಲ್ಲವೂ ಕಾಲಕ್ರಮೇಣ ಕಾಂತಿಯನ್ನು ಕಳೆದುಕೊಂಡು ಒಂದಲ್ಲ ಒಂದು ದಿನ ಗಿಡ ಮರಗಳಿಂದ ಬೇರ್ಪಡುತ್ತದೆ ಎಂದು ಭಗವಂತನು ನಮಗೆ ಸಂದೇಶವನ್ನು ನೀಡ್ತಾ ಇದ್ದಾನೆ. ಶಂಕರಾಚಾರ್ಯರು ತಮ್ಮ ಭಜಗೋವಿಂದಂ ಕೃತಿಯಲ್ಲಿ ಹೀಗೆ ಹೇಳಿದ್ದಾರೆ: ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಾಪಿ ನವಂಚತ್ಯಾಶಾಪಿಂಡಂ ಅಂತ ಹೇಳಿದ್ದಾರೆ. ನಮ್ಮ ದೇಹವು ನಶ್ವರವಾದದ್ದು. ಚರ್ಮವು ಸುಕ್ಕಾಗಿ, ಹಲ್ಲುಗಳೆಲ್ಲವೂ ಉದುರಿ ಹೋಗಿ, ಕೂದಲುಗಳು ಬೆಳ್ಳಗಾಗಿ, ಕಣ್ಣುಗಳು ಗುಳಿಬಿದ್ದು, ದೇಹದ ಅಂಗಾಂಗಗಳೆಲ್ಲವೂ ಶಿಥಿಲಗೊಳ್ಳುವುದು. ಆದರೂ ಮಾನವನು ತಾನಿನ್ನೂ ಯುವಕನು ಅಂತ ಹೇಳಿ ಭಾವಿಸ್ಕೊಳ್ತಾ ಕೂದಲಿಗೆ ಬಣ್ಣವನ್ನು ಹಚ್ಚಿದರೂ, ಕೃತಕವಾದ ಹಲ್ಲುಗಳನ್ನು ಧರಿಸಿದರೂ ಕಾಲವು ಸನ್ನಿಹಿತವಾಗದೇ ಇರುವುದಿಲ್ಲ. ಯಾಕೆ ಅಂತಂದರೆ ಹುಟ್ಟಿದವನು ಸಾಯಲೇಬೇಕು. ಇದೇ ವಿಧಿ ನಿಯಮ. ಹಣ್ಣೆಲೆ ಉದುರಿದಾಗಲೇ ಚಿಗುರೆಲೆಗೆ ಜಾಗ ಸಿಗುವುದು ಅಲ್ಲವೇ? ಶ್ರೀ ಶಂಕರಾಚಾರ್ಯರು ಮಾನವನಿಗೆ ಗೋವಿಂದನನ್ನು ಭಜಿಸು, ಕಾಲವು ಸನ್ನಿಹಿತವಾದಾಗ ಭಗವಂತನ ನಾಮಸ್ಮರಣೆಯೊಂದೇ ನಿನ್ನನ್ನು ಪಾರು ಮಾಡುವುದು ಅಂತ ಹೇಳಿದ್ದಾರೆ. ಇಲ್ಲವಾದರೆ ನಾವು ಪುನಃ ಪುನಃ ಈ ಲೋಕದಲ್ಲಿ ಹುಟ್ಟಲು ಮತ್ತೆ ಮತ್ತೆ ತಾಯಿಯ ಗರ್ಭದಲ್ಲಿರಬೇಕಾಗುವುದು. ಆದ್ದರಿಂದ ಈ ಹುಟ್ಟು ಸಾವುಗಳ ಚಕ್ರದಿಂದ ಭಗವಂತನೇ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ನಮಗೊಂದು ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ.